ನ್ಯಾಯಪರ. ಪಹಲ್ಗಾಮ್ನಲ್ಲಿ ಪ್ರವಾಸಿಗಳ ಮರಣ ಹೋಮ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ. ಪ್ರವಾಸಕ್ಕೆಂದು ತೆರಳಿದಂತಹ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ಅಚಾನಕ್ ಆಗಿ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. 28 ಜನರು ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ. 20 ಮಂದಿಗಿನ್ನ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಮರಣ ಹೊಂದಿದಂತಹ 28 ಜನರಲ್ಲಿ 2 ಪ್ರವಾಸಿಗರು ಜಾತಿಯ ತಾರತಮ್ಯದಲ್ಲಿ ಗುಂಡನ್ನು ಹಾರಿಸಿದ್ದಾರೆ ಎಂದು ಕೆಲವರು ಹೇಳುತ್ತಿದ್ದಾರೆ. ಮುಸಲ್ಮಾನನು ಅಥವಾ ಹಿಂದೂ ಎಂದು ಬಟ್ಟೆ ತೆಗೆದು ಪರಿಶೀಲಿಸಿ ಹಿಂದೂ ಎಂದು ಕೊಂದಿದ್ದಾರೆ ಎಂದು ಕೆಲವರು ತಿಳಿಸಿದ್ದಾರೆ. ಮತ್ತೆ ಕೆಳಗಡೆ ತನ್ನ ಪತ್ನಿಯ ಮುಂದೆ ಪತಿಯನ್ನು ಗುಂಡಿಟ್ಟು ಕೊಂದು ನಿನ್ನನ್ನು ಕೊಲ್ಲುವುದಿಲ್ಲ, ಹೋಗಿ ಮೋದಿಗೆ ಹೇಳು ಎಂದು ಹೇಳಿದರು ಎಂದು ಕೇಳಿಬರುತ್ತಿದೆ. ಹೊಸದಾಗಿ ಮದುವೆ ಆದಂತಹ ನವಜೋಡಿಯಲ್ಲಿ ಗಂಡನನ್ನು ಗುಂಡಿಕ್ಕಿ ಕೊಂದಿದ್ದಾರೆ. ಜಮ್ಮು ಕಾಶ್ಮೀರ ಹತ್ಯಾಕಾಂಡವಾಗುವುದರಲ್ಲಿ ಭಯೋತ್ಪಾದಕರ ಕೈವಾಡ ಇದು ಕಾಣುತ್ತಿದೆ. ಇದಕ್ಕೆ ಕಾರಣ ಯಾರು ಏನು ಎಂಬುದು ತಿಳಿದು ಬಂದಿಲ್ಲ. ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿ ಅಲ್ಲಿ ನಾಗರಿಕರು ದೀಪ ಬಿಡಿದು ಪ್ರತಿಭಟನೆ ಮಾಡಿದ್ದಾರೆ. मजलूमों का कत्ल